ನೀವು ಒಂದೊಂದು ಬೆಂಚಿಗೆ ಕೂತ್ಕೋಬೇಕಾದಾಗ ಜಾತಿ ಮೇಲೆ ಕೂತ್ಕೋತಿದ್ರ, ಧರ್ಮದ ಮೇಲೆ ಕೂತ್ಕೋತಿದ್ರ? ಯಾರು ಟೀಚರ್ ನಿಮ್ಗೆ ಜಾತಿ ಮೇಲೆ ಧರ್ಮದ ಮೇಲೆ ಪಾಠ ಮಾಡಿದಾರ? ಇಂಥ ಜಾತಿ ಮತ್ತು ಗುರ್ಸಿ ಏನಾದ್ರು ಕೂಡ ಯಾರು ನಿಮ್ಮನ್ನ ಓಲೈಕೆ ಮಾಡಿದಾರ? ಇಲ್ಲಿ ಹಾಗಾದ್ರೆ ಇದನ್ನ ನಮ್ಮ ಸಮಾಜದಲ್ಲಿ ಯಾಕೆ ನಾವು ನಿರ್ವಹಿಸಕ್ ಆಗ್ತಾ ಇಲ್ಲ? ಶಾಲೆಗಳಿಗಿಲ್ಲ, ಹೆಚ್ಚು ಕಡಿಮೆ ಪ್ರೈಮರಿ 7 ವರ್ಷ ಓದಿದ್ರ, ಹೈಸ್ಕೂಲ್ 3 ವರ್ಷ ಓದಿದ್ರ, ಅಲ್ಲಿಗೆ 10 ವರ್ಷ ಅಲ್ಲಿ ಮುಗಿಸಿದ್ರಿ. ಎಲ್ಲೂ ಕೂಡ ನಿಮಗೆ ಜಾತಿಯ ಸಂಕಲನದಿಲ್ಲ. ಅದಿಲ್ಲದ್ರೆ ಪರವಾಗಿಲ್ಲ. ಜಾತಿಯ ಸಂಕಲನ ನಿಮಗಿಲ್ಲ. ಆಕಸ್ಮಿಕವಾಗಿ ನಾವೆಲ್ಲರೂ ಕೂಡ ಒಂದು ಜಾತಿಯಲ್ಲಿ ಹುಟ್ಟಿದ್ದೀವಿ, ಯಾವುದೋ ಒಂದು ಧರ್ಮದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಅದೇ ಇದ್ರೊಳಗೆ ಸಾಯ್ಬೇಕಾ? ಇಲ್ಲ. ಅದೇ ಇದ್ರೊಳಗೆ ಬದುಕನ್ನ ನಿರ್ವಹಿಸ್ಬೇಕಾ? ಅದೇಂದ ಆಚೆಗೆ ದಾಟಕ್ಕೆ ನಮ್ಮ ಕೈಲಿ ಆಗಿದೆಯಾ? ಪ್ರಾಮಾಣಿಕವಾಗಿ ಈ ದೇಶದಲ್ಲಿ ಎಲ್ಲಾ ಧರ್ಮಗಳಿದ್ದಾವೆ, 10 ಧರ್ಮಗಳಿದ್ದಾವೆ, 1000 ಜಾತಿಗಳಿವೆ, 100 ಭಾಷೆಗಳಿವೆ. ಆದ್ರೆ ಈ ದೇಶ ಅನ್ನೋದೊಂದು ಚೌಕಟ್ಟಿದೆ ಅಲ್ವಾ? ಈ ದೇಶ ಒಂದು ಚೌಕಟ್ಟಿನಲ್ಲಿ ನಾವೇನಾದ್ರು ಕೂಡ ಸಾಮರಸ್ಯದಿಂದ ಬದುಕಕ್ಕಾಗಿದೆಯಾ? ಒಂದು ಪ್ರೀತಿಯನ್ನ ನಾವ್ಯಾರು ಕೂಡ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ಬ ಬಡವ ಇರ್ಬೋದು, ಒಬ್ಬ ಬೇರೆ ಜಾತಿಯವನು ಕೆಳಜಾತಿಯವನು ಇರ್ಬೋದು, ನಾವು ಕೈ ಹಿಡಿದು ಅವ್ನು ಎಳ್ಕೊಂಬಂದು ನಮ್ಮ ಮನೆ ಬಳಿ ಕೂರಿಸ್ಕೊಂಡಿದೀವ? ಒಂದು ಕಪ್ ನೀರನ್ನು ಕೊಡಕ್ಕಾಗಿದೆಯಾ ನಮ್ಗೆ? ಏನು ಬಂದಿದೆ ದೇಶಕ್ಕೆ ಕೇಳು? ಇದು ನನ್ನ ಪ್ರಶ್ನೆ. ನಾನೇ ಮಾತಾಡಿದ್ರೆ ಈ ರೀತಿ ನಾನು ಮಾತಾಡ್ತಾ ಹೋಗ್ಬೋದು. ಆದ್ರೆ ಒಬ್ಬ ಮಹಾನ್ ಲೇಖಕ, ನಾನು ಮೈಸೂರಿನಲ್ಲಿ ಬಹಳ ದಿವಸಗಳಿಂದ ನೋಡ್ಕೊಂಡಿದ್ದಂಥವ್ರು, ಬಹುದೊಡ್ಡ ಬುದ್ಧಿಜೀವಿ, ಕೇಂದ್ರ ಸರ್ಕಾರದ ಹುದ್ದೆಯನ್ನ ನಿರಾಕರಿಸಿ ಎಲ್ಲೋ ಒಂದ್ ಕಡೆ ಕೃಷಿ ಮಾಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ. ಅಂತಹ ವ್ಯಕ್ತಿಯ ಒಂದು ಲೇಖನವನ್ನು ನಾನು ಓದ್ಬೇಕು ಅನ್ನಿಸ್ತು, ನಿಮ್ಮ ಮುಂದೆ ಓದ್ತೀನಿ. ಒಂದು 5 ನಿಮಿಷ ನಾನು ಬಳಸ್ಕೋಬೋದಾ? ಮಕ್ಕಳೇ, ಸಹಬಾಳ್ವೆ ಪ್ರಜಾಪ್ರಭುತ್ವಕ್ಕಾಗಿ ಭೌತಿಕವಾಗಿ ನೆರೆ ಹೊರೆಯವರಾಗಿದ್ದರೂ ಮಾನಸಿಕವಾಗಿ ಮೈಲಿದೂರ. ಭೌತಿಕವಾಗಿ ನೆರೆ ಹೊರೆಯವರಾಗಿದ್ದರೂ ಮಾನಸಿಕವಾಗಿ ಮೈಲಿದೂರ. ಅರ್ಥ ಆಗ್ತಾ ಇದೆಯಾ? ಥ್ಯಾಂಕ್ ಯು. ಇರುವ ಭಾರತೀಯ ಸಮಾಜದಲ್ಲಿ ಸಹಬಾಳ್ವೆ ಹೆಂಗಿದೆ? ತೋರಿಕೆಯ ಪ್ರದರ್ಶನವಾಗಿ ಉಳಿದಿದೆ. ಹೌದಾ? ಅಕ್ಕಪಕ್ಕದಲ್ಲಿ ಇದ್ದೀವಿ ನಿಜ, ಆದ್ರೆ ಅದು ಹೆಂಗಿದೆ? ಅದು ತೋರಿಕೆಯ ಪ್ರದರ್ಶನವಾಗಿ ಇದೆ. ಶಿಕ್ಷಣದಲ್ಲಿ ಸಮಾನತೆ ತರುವುದು ಹಾಗೂ ಧರ್ಮವನ್ನ ಮಾನವೀಯಗೊಳಿಸುವುದು. ಶಿಕ್ಷಣದಲ್ಲಿ ಸಮಾನತೆ ತರುವುದು, ಧರ್ಮವನ್ನ ಮಾನವೀಯಗೊಳಿಸುವುದು ಸಹಜ ಸಹಬಾಳ್ವೆಗೆ ಪೂರಕ. ಅಂದ್ರೆ ಶಿಕ್ಷಣ ನಮಗೆ ಸಮಾನತೆಯ ತಂದಿದೆಯಾ? ಇಲ್ಲಿ ನನ್ನ ಪ್ರಶ್ನೆ. ನೀವೆಲ್ಲ ಬಹಳ ಆತ್ಮೀಯ ಫ್ರೆಂಡ್ ಆಗಿದ್ದೀರಿ. ಈಗ ನೀವು ಒಂದು ಜವಾಬ್ದಾರಿ ಕುಟುಂಬಸ್ಥರಾಗಿದ್ದೀರಿ, ಜವಾಬ್ದಾರಿಯ ತಂದೆ ತಾಯಿಗಳಾಗಿದ್ದೀರಿ. ಆದ್ರೆ ನಮ್ಮ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ತಂದೆನೋ, ತಾಯಿನೋ, ತಾತನೋ, ಅಜ್ಜಿನೋ, ತಾತನೋ, ಮುತ್ತಾತನೋ, ಮುತ್ತಜ್ಜಿನೋ ಯಾವ ಜಾತಿಯನ್ನ ನಮ್ಮ ತಲೆಯಲ್ಲಿ ತುಂಬಿದ್ರೋ, ಹೃದಯದಲ್ಲಿ ತುಂಬಿದ್ರೋ, ಅದೇ ಜಾತಿಯ ವಿಷವನ್ನ ನಮ್ಮ ಮಕ್ಕಳಿಗೆ ನಾವು ಉಣಿಸ್ತಾ ಇದ್ದೀವಿ. ಹೌದಾ ಇಲ್ವ? ಅದಕ್ಕೆ ಕುವೆಂಪು ಒಂದು ಮಾತಾಡ್ತಾರೆ, ಈ ಮಗು ಕೇಳಿ, ಈ ಮಗುಗಿಂತ ಇನ್ನೂ ಸ್ವಲ್ಪ ಮಾತು ಬರೋಂತ ಮಗು ಕೇಳಿ, ನಿನ್ನ ಜಾತಿ ಯಾವುದು ಅಂತ ಕೇಳಿ ಹೇಳ್ತಾ, ನಿನ್ನ ಧರ್ಮ ಯಾವುದು ಅಂತ ಹೇಳ್ತಾ ಕೇಳಿ ಪ್ರಶ್ನೆ ಮಾಡಿ. ನೀವೇ ಸರಳ ಪ್ರಶ್ನೆ ಇಲ್ಲ. ಅದಕ್ಕೆ ಕುವೆಂಪು ಹೇಳ್ತಾರೆ, ಮಗು ಹುಟ್ಟುತ್ತಾ ವಿಶ್ವಮಾನ, ಬೆಳೆಯುತ್ತಾ ವಿಷಮಾನ, ಬೆಳೆಯುತ್ತಾ ವಿಷಮಾನ. ನಾವು ಆಸ್ತಿಕರಿ. ಆದ್ರೆ ಮುಂದುವರಿಕೆ, ಭಾರತದಲ್ಲಿ
ಜಾತಿ ಭೇದದ ಕಾರಣವಾಗಿ ಸಹಬಾಳ್ವೆ ಅನ್ನುವುದು ಸಹಜವಾಗಿಲ್ಲ. ಇಲ್ಲಿ ತಾರತಮ್ಯವೇ ಸಹಜವಾಗಿದೆ. ಸತ್ಯನ? ಸಹಬಾಳ್ವೆ ಅನ್ನುವುದು ಸಹಜವಾಗಿಲ್ಲ, ತೋರಿಕೆ ಅಲ್ಲಿ ಮೇಲ್ಗಡೆ ಹೇಳ್ತದೆ. ಇಲ್ಲಿ ತಾರತಮ್ಯವೇ ಮೇಲು ಕೀಳು ಸಹಜವಾಗಿ. ಇದು ವಿಕಲಾಂಗ ಸಹಬಾಳ್ವೆ. ವಿಕಲಾಂಗದ ಅಂಗವಿಕಲ, ಮಾನಸಿಕವಾಗಿಯೂ ಅಂಗವಿಕಲರಾಗಿದ್ದೀವಿ. ದೈಹಿಕ ಆಗದಿದ್ರು ಕೂಡ ನಾವು ಭೀಮ್ನಂಗೆ ಇರ್ಬೋದು, ಆದ್ರೆ ಮಾನಸಿಕವಾಗಿ ವಿಕಲಾಂಗ ಆದ್ರೆ ಆಯ್ತಲ್ಲ. ಅಂದ್ರೆ ನಮ್ಮ ಮನಸ್ಥಿತಿ ಮೇಲು ಕೀಳಿನ ವರ್ಣಾಶ್ರಮ ವ್ಯವಸ್ಥೆಯ ತೂಗುಕತ್ತಿಲಿ ಇವತ್ತು ಕೂಡ ಸಿಗಾಕೊಂಡು ಒದ್ದಾಡ್ತಾ ಇದೆ. ಬಹುಶಃ ನೀವು ಬಹಳ ಮಂದಿ ಇಲ್ಲಿ ದೇಶಭಕ್ತರಿರ್ಬೋದು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಆ ಮಹಾನ್ ಭಾವನ ಯಾರನ್ನಾರು ಕರ್ಕೊಂಬಂದ್ರಪ್ಪ ನನ್ನ ಹತ್ರಕ್ಕೆ. ಆ ಹೇಳಿದ್ರನ್ನ ಯಾವ್ದಾರು ಒಲೆಯ ಮನೆಗೆ ಹೋಗಿ ಕೂತ್ಕೊಂಡು ಉಂಡವನ ಅಥವಾ ಅವ್ರ ಮನೆ ಮಗಳು ತಂದು ಸಮಾಧಾನ ಮಾಡ್ಕೊಳ್ಳೋಣ ಅಂತ ಕೇಳೋಣ. ಮಾದೇವ್ರ ಮನೆಗೆ ಹೋಗಿ ಒಂದ್ ಕಪ್ ನೀರು ಕೊಡ್ತಾರ, ಅವ್ನ ಮನೆ ಬಾಗಿಲು ನಿಂತವ್ರ, ಅದು ಯಾರು ಬ್ರಾಹ್ಮಣ ಮನೇಲಿ ಯಾರ ಕರ್ಕೊಂಡಾಗ ಅವ್ನಿಗೆ ಒಂದು ಊಟ ಹಾಕ್ತಾರೆ. ಇದು ನಾನು ಯಾರು ಕೂಡ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ದೇಶವೇ ಬೇಕು ಅನ್ನೋದಾದ್ರೆ ನೀವು ಯಾವ್ದನ್ನಾರು ಹೊಂದಾಯ್ಕೆ ಮಾಡಿ. ವ್ಯಕ್ತಿಗತ ನಿಮ್ಮ ಪ್ರಚ್ಛನ್ನ ವ್ಯವಹಾರಗಳೇ ಮುಖ್ಯ ಆದಾದ್ರೆ ನೀವು ಅದರಲ್ಲೇ ಮುಗಿ. ದೇಶವೇ ನಿಮಗೆ ಮುಖ್ಯ ಅನ್ನೋದಾದ್ರೆ ಅದರಿಂದ ನೀವು ಕಳಚಿಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನೀವು ಇವತ್ತು ನಾನು ಹೇಳ್ತಿದ್ದೆಗೆ ಬದಲಾಗ್ತೀರ ಅನ್ನೋ ಭ್ರಮೆ ನನಗೇನಿಲ್ಲ, ಆ ಭ್ರಮೆ ನನಗೆ ಬೇಕೂ ಇಲ್ಲ. ಒಂದು ಸಣ್ಣ ಪ್ರಯತ್ನ ಮಾಡ್ಬೋದಲ್ವಾ? ಮುಕ್ತವಾಗಿ ಬದುಕಕ್ಕಾಗಲ್ಲ ನನಗೆ. ಒಂದೇ ಜಾತಿ ಗುಂಪುಗಳಲ್ಲಿ ಸೇರ್ಕೊಂಡು ಮಡಿಯಂತೆ ಮೈಲಿಗೆ ಅಂತೆ ಅಂದ್ಕೊಂಡು ಸಾಯ್ತಾ ಇದ್ದೀವಿ. ಯಾವ ಮಡಿ ಮೈಲಿಗೆ? ಒಂದು ಪ್ರಾಣಿ ಪಕ್ಷಿಗಿಲ್ಲದ್ದು, ಗಿಡ ಮರಗಳಿಗಿಲ್ಲದ್ದು ಮನುಷ್ಯನೇ ಬೇಕಾಗಿದೆಯಾ? ಈ ಜಗತ್ ಏನಾರ ಕಂಟಕ ಇದ್ರೆ ಅದು ಮನುಷ್ಯನಿಂದ ಮಾತ್ರ, ಯಾವ ಪ್ರಾಣಿಯಿಂದಲೂ ಅಲ್ಲ. ಏನಾದ್ರು ಈಗ ಅನಾಹುತ ಆಗಿದ್ರೆ ಈ ಮನುಷ್ಯನಿಂದ ಮಾತ್ರನೇ ಆಗಿರುತ್ತೆ ಈ ಭೂಮಿದು. ಯಾವ ಪ್ರಾಣಿಯಿಂದ, ಯಾವ್ದೋ ಒಂದು ಪ್ರಾಣಿ ಹಸದಿದ್ರೆ ತಾನು ಸಿಕ್ಕಿದ್ನ ತಿಂದ್ಬಿಟ್ಟು ಅಲ್ಲೆಲ್ಲ ಒಂದ್ ಕೊಡೋದು ಬಿದ್ಕೊಳ್ತಾರೆ. ನಾವು ನೆನ್ನೆ ತಾನೆ ನಮ್ಮ ಕೇರಳದ ಮೇಲೆ ಎಲ್ಲ ಒಂದ್ ಕಡೆ ಕೂತಿದ್ದು 4-5 ಜನ, 3-4 ಜನ ಇದೇ ವಿಷಯನ ಮಾತಾಡಿ ಬೇರೆ ತರ. ಒಂದು ಪ್ರಾಣಿ ತಾನು ತಿಂದ್ರೆ ಮತ್ತೆ ಮೇಲೆ ಮುಗಿತು, ಬಿಸಾಕಿ ಅಲ್ಲೆಲ್ಲ ಒಂದ್ ಕೊಡೋದು ಬಿದ್ಕೊಳ್ತದೆ ಅಷ್ಟೇ. ನಾವೇನ್ ಮಾಡ್ತೀವಿ? ದ್ವೇಷ, ಅಸೂಯೆ, ಜಾತಿ, ಧರ್ಮ, ಮೇಲು ಕೀಳು, ಅದು ಯಾವುದೋ ಕಾಲದ ಸತ್ಯ ಇರ್ಬೋದು. ಈ ಕಾಲದ ಸತ್ಯನ ಒಬ್ಬ ಬುದ್ಧ ಬಂದು ಹೋದ, ಬಸವ ಬಂದು ಹೋದ, ಅಂಬೇಡ್ಕರ್ ಬಂದು ಹೋದ್ರು, ಗಾಂಧಿ ಬಂದು ಹೋದ್ರು, ಕರ್ನಾಟಕದಲ್ಲಿ ಇಡೀ ಸಮಾಜನ ಎದುರಾಕೊಂಡು ಕುವೆಂಪು ಬಂದು ಹೋದ್ರು. ನಾವೇನಾದ್ರೂ ಕೂಡ ಶಾಸ್ತ್ರ ಕಾಲಷ್ಟು ಬದಲಾಗಿದ್ದೀವ? ಹಾಗೆ ನಿಮ್ ಶಿಕ್ಷಣಕ್ಕೆ ಏನ್ ಮೌಲ್ಯ ಇದೆ? ನೀವೇನೇನಾಗಿದೆ? ಅವ್ರೇನೋ ಮ್ಯಾನೇಜರ್ ಆಗಿದ್ರು, ಇಲ್ಲೆಲ್ಲ ನಮ್ಮ ಮಗಳು ಶಿಕ್ಷಕರು. ನನಗೆ ಬಹಳ ಖುಷಿ ಆಗುತ್ತೆ. ಅದು ಹೆಣ್ಮಗಳು ಒಬ್ಳು PCM ಗ್ರಾಜ್ಯುಯೇಟ್ ಆಯ್ತು, ಶಿಕ್ಷಕರ. ಈಗ ಹೆಣ್ಮಕ್ಳು ಅಷ್ಟು ಈಸಿಯಾಗಿ ಆಚೆ ಬರಕ್ಕಾಗಲ್ಲ ಒಂದು ಕುಟುಂಬದಿಂದ. ಅದಕ್ಕೇನೋ ಒಂದು ಶಿಕ್ಷಣ ಕೊಡಿಸ್ಬೇಕು, ಕೊಡಿಸ್ತಾ ಅಷ್ಟೇ. ಬಟ್ ಈ ಕಾಲದ ಓಕೆ. ಬಟ್ ಏನು ಇಲ್ಲದಂತಹ, ಅಸ್ತಿತ್ವ ಇಲ್ಲದಂತಹ ಒಂದು ಮಗು ಆಚೆ ಬರುತ್ತೆ ಅಂದ್ರೆ ಬಹಳ ಕಷ್ಟ ಇದೆ. ಅಲ್ಲಿ ಉಪೇಂದ್ರ ಹೇಳಿದ್ರು, ಭೂಪೇಂದ್ರ ಅಂತ ಇಟ್ಕೋಬೇಕಾಯ್ತು. ಉಪೇಂದ್ರ ಅಂತ ಇಟ್ಕೊಂಡಿದ್ದಾರೆ. ತಮಾಷೆ ಮಾಡಿದೆ, ಸಾರಿ. ತಮಾಷೆ ಮಾಡಿದೆ. ಒಂದು ಗ್ರಾಮದಲ್ಲಿ ವಿಕಲಾಂಗ, ಮಾನಸಿಕ ವಿಕಲಾಂಗ, ಒಂದು ಗ್ರಾಮದಲ್ಲಿ ಬೇರೆ ಬೇರೆ ಜಾತಿಯವರು ಭೌತಿಕವಾಗಿ ಕೂಗಳತೆಯ ದೂರದಲ್ಲಿ ವಾಸಿಸುತ್ತಿದ್ದರು. ಅಕ್ಕಪಕ್ಕದಲ್ಲಿದ್ದರು. ಅವರ ನಡುವೆ ಮಾನಸಿಕ ದೂರ, ಮೈಲಿ ದೂರ. ಅಕ್ಕಪಕ್ಕದಲ್ಲಿದ್ದೀವಿ, ಜಾತಿಗೊಂದು ರಸ್ತೆ, ಕುಲಕ್ಕೊಂದು ರಸ್ತೆ, ಇನ್ಯಾರೆಲ್ಲ ಊರಿಂದ ಆಚೆ. ಎಂತ ಪ್ರಜಾಪ್ರಭುತ್ವ ಇದು! ನಾಚಿಕೇಡಿ ಪ್ರಜಾಪ್ರಭುತ್ವ. ಅಂತ ಒಂದು ದೊಡ್ಡ ಸಂವಿಧಾನನ ಅಮೆರಿಕ ತಾಳವಾಗಿ ಅಳವಡಿಸ್ಕೊಂಡಿದೆ. ಆಫ್ರಿಕಾಕ್ಕೆ
ನಮ್ಮ ಕರ್ನಾಟಕದಲ್ಲಿ ಇಬ್ಬರು ಹೋಗಿದ್ದಾರೆ. ಹಾವನೂರು, ಅಲ್ಲಿ ಸಂವಿಧಾನ ರಚಿಸಕ್ಕೆ ಅಧ್ಯಕ್ಷರಾಗಬಹುದು. ಇದೇ ನಮ್ಮ ಶಿರಾ ತಾಲೂಕು ರವಿವರ್ಮ ಕುಮಾರ್ ಅಂತ, ಅಲ್ಲಿ ಸಂವಿಧಾನ ರಚಿಸಬಹುದು. ಏನಾಗಿದೆ ನನಗೆ, ಏನ್ ನೇಣಾಕೋತ್ರಿ ಇದರಲ್ಲಿ? ನೀವು ಮಕ್ಕಳು ಅದನ್ನು ಕೂಡ ಬಿಡಿ. ನನ್ಗೆ 76, ನನ್ನ ಕತೆ ಬಿಟ್ಬಿಟ್ಟು ನಾನು ಏನಾಗಿದ್ನ, ಏನ್ ತಪ್ಪು ಮಾಡಿದ್ನ, ಒಳ್ಳೇದು ಮಾಡಿದ್ನ, ಅದು ನನಗೆ ಬಿಟ್ಟು, ಅದು ನನ್ನ ಕರ್ಮ. ಆದ್ರೆ ಯೂತ್ಸ್ ಏನಾಗಿದೆ, ಮೀಡಿಯಾಗಳು ಬಂದಿತ್ತು, ಏನೇನೋ ಇದೆ, ನಿಮಗೆ ಎಲ್ಲ ಅವಕಾಶಗಳಿದೆ. ಆಗ ನಾವೇನಾಗ್ತಾ ಇದ್ದೀವಿ, ಆ ಭ್ರಮೆ ಒಳಗೆ ಸಿಗಾಕೊಂಡಿದ್ವಿ. ಒಂಥರ ಮಾನಸಿಕ ಅಸ್ವಸ್ಥರ ಕೂತಿದ್ದೀವಿ. ಆ ಮಾನಸಿಕ ಅಸ್ವಸ್ಥತೆಯಿಂದ ನಾವು ಬಿಡುಗಡೆ ಆಗ್ಬೇಕು. ನಾವು ಧರ್ಮ ದೇಶದಲ್ಲಿ ಜಾತಿ ಹೆಸರನ್ನ ಆಗ್ತಾ ಇರ್ತಾರೆ. ಬೆಳಗ್ಗೆದ್ದು ಹೆಣ್ಮಗುದು ಯಾವ್ದೋ ಒಂದು ಅಂತರ್ಜಾತಿ ವಿವಾಹ ಅಂದ್ರೆ ಅದನ್ನ ಹೋಗಿ ಬಸರಿ ಹೆಣ್ಮಗಳನ್ನ ಕೊಲೆ ಮಾಡಿದ್ರೆ ಮನೆ ತಾನೆ. ಆ ಗದಗ ತರ ಯಾವ್ದೋ ಒಂದು ಹೇಳಿ ಒಬ್ಬ ತಂದೆ ಕೊಲೆ ಮಾಡಿದ್ರು. ಏನ್ ಹೇಳಿದ್ರು? ಜಾತಿ ಪ್ರತಿಷ್ಠೆ. ಹೌದಾ? ನಾನು ಕೋಳಿ ಕುರಿ ತಿಂತಿದ್ರಿ, ಆದ್ರೆ ಇಲ್ಲಿವರೆಗೂ ಒಂದು ಕೋಳಿ ಕುಯ್ಯಕ್ಕಾಗಿಲ್ಲ ನನಗೆ. ಕುರಿ ಇರ್ಲಿ, ಒಂದು ಕೋಳಿನ ಕುಯ್ಯಕ್ ನನ್ನ ಕೈಲಿ ಆಗಿಲ್ಲ. ಅಂದ್ರೆ ಒಂದು ಜೀವನ ಕೊಲೆ ಮಾಡೋದು ಎಷ್ಟು ಕಷ್ಟ ಅನ್ನೋದು ಅದು ಗೊತ್ತಾಗ್ತದೆ. ಅಂತಂದ್ರೆ ತನ್ನ ಮಗಳನ್ನ ಇನ್ನೊಂದು ಜೀವ ಹೊಟ್ಟೆ ಒಳಗಿದೆ, ಅದು ನಿರ್ದಾಕ್ಷಿಣ್ಯವಾಗಿ ಒಂದು ಕರುಣೆ ಇದ್ದಂತಹ ಒಂದು ಹೀನಾಯ ಸ್ಥಿತಿ ಒಳಗೆ ಹೋಗಿ ಕೊಲೆ ಮಾಡಿದನಲ್ಲ. ಈ ದೇಶಕ್ಕೆ ಪ್ರಜಾಪ್ರಭುತ್ವ ಇದೆ ಬೇಕು. ಇಂಥ ಸಂವಿಧಾನ ಕೊಟ್ಟೋದ್ರಿಂದ ಅಂಬೇಡ್ಕರ್ ನಮಗೆ. ಗಾಂಧಿ ಇದಕ್ಕೋಸ್ಕರ ಅಹಿಂಸಾ ಹೋರಾಟಗಾರ ಬದುಕಬೇಕಾಯ್ತಂದ್ರೆ, ಅದಕ್ಕಿಂತ ಹೆಚ್ಚಾಗಿ ಗಾಂಧಿಗೊಂದು ದೇಶ ಅಂತ ಹೇಳಿ ಕೃತಜ್ಞರಾಗಿ ಸ್ವಾತಂತ್ರ್ಯನ ನೋಡಿ ನಮ್ಮ ಜನಗಳ ಪ್ರತಿಕ್ರಿಯೆ ಅಂತ ತಿಳ್ಕೊಳ್ಕೊಬಿಡ್ಲಿಲ್ಲ. ನಾವು ಪಾದನ ಬಿಟ್ಟು ನಮಸ್ಕಾರ ಮಾಡಿ ಕೊಲೆ ಮಾಡಿ, ಇದಕ್ಕಿಂತ ನಾಚಿಕೆ ಬೇಕಾ? ಯಾವ್ದಾರ ರಾಷ್ಟ್ರದಲ್ಲಿ ಇಂಥದ್ದನ್ನು ನಾವು ನೋಡಕ್ ಸಾಧ್ಯ? ನಾವು ಜಗತ್ತಿಗೆ ಬುದ್ಧನ ದಾರಿಯಲ್ಲಿ ಹೋಗಿ ಅಹಿಂಸಾ ಚಳವಳಿಗೆ ದುರ್ಗತಿಗೆ ಸುಮಾರು 35 ವರ್ಷ ಹೋರಾಟ ಮಾಡಿದ್ದಾರೆ ಗಾಂಧಿ. ಅವನೇನ್ ಸ್ವಾತಂತ್ರ್ಯ ತಂದ್ಕೊಟ್ನ ಅಂತೇಳಿ ಇವತ್ತು ತಿಳಿಗೇಳಿಗಳು ಮಾತಾಡ್ತಾರೆ, ಅಧಿಕಾರ ಕೂತ್ಕೊಂಡು. ಅದನ್ನು ಕೂತ್ಕೊಂಡು ನಾವು ಕೂಡ ಕೇಳಿಸ್ಕೊತಾ ಇದ್ದೀವಿ. ನೀವೆಲ್ಲ ಉತ್ತಮ ಶಿಕ್ಷಣ ಪಡೆದಿದ್ವಿ, ಅಲ್ಪನೆ ಪಡ್ಬಿಡಿ, ಒಟ್ಟಾರೆ ನೀವೆಲ್ಲ ವಿದ್ಯಾವಂತರೆ. ಯಾವಾಗ ನಿಮ್ಗೊಂದು ಒಳ್ಳೆ ಅರಿವು ಬಂದಾಗ, ಆ ಒಳ್ಳೆ ಅರಿವು ನಿಮ್ಗಿಂದ ಹೋದಾಗ, ನೀವು ನಿಷ್ಕ್ರಿಯರಾದಾಗ, ಆ ಅವಿವೇಕಿಗಳಿಗೆ ತಿಳುವಳಿಕೆ ಹೇಳೋದು ಯಾವ್ದವ್ರಿಗೆ? ಗಾಂಧಿಯನ್ನ ಬೇರೆ ಬೇರೆ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರ ಪ್ರತಿನಿಧಿ ಇಟ್ಟು ಸಂವಿಧಾನಗಳನ್ನ ಮಾಡ್ಕೋತಾ ಇದ್ರು. ಅಂಬೇಡ್ಕರ್ನ ಅವ್ರ ಪ್ರತಿನಿಧಿ ಇಟ್ಟು ಅವ್ರ ಸಂವಿಧಾನಗಳನ್ನ ಅಳವಡಿಸ್ಕೊಳ್ತಾರೆ. ಇಲ್ಲಿ ಏನಾಗಿದೆ? ಇಲ್ಲಿ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಜಾತಿ ಸಾಕು, ನನ್ನ ಜೋಪಾನಾಗಿ. ಸಮಯದಲ್ಲಿ ನಿಮ್ ಜಾತಿನೂ ಬರಲ್ಲ, ನಿಮ್ ಕುಟುಂಬನೂ ಬರಲ್ಲ. ವ್ಯಕ್ತಿಗತವಾಗಿ ನಿನ್ನಲ್ಲಿ ಒಂದು ವರ್ಚಸ್ಸಿದ್ರೆ, ವ್ಯಕ್ತಿತ್ವ ಇದ್ರೆ ಮಾತ್ರ ನೀನು ಬದುಕುತ್ತೀನಿ. ನಿನಗೊಂದು ವ್ಯಕ್ತಿತ್ವ ಇಲ್ಲ ಅಂತಂದ್ರೆ ನಿನ್ನೂ ಜಾಸ್ತಿ ಒಂದು ಹಚ್ಚಿಕೊಳ್ತಾಳೆ ನಿನ್ನೆ. ಅಥವಾ ನೀವೇ ಅವಳಿಗೆ ಒಂದು ವ್ಯಕ್ತಿತ್ವ ನೀವೇ ಜಾಸ್ತಿ ಬದಿತೀರಿ, ಇನ್ನೂ ಸುಲಭವಾಗಿ ಬದಿತೀರಿ ಅವಳಿಗಿಂತ. ಅಂದ್ರೆ ನಾವೆಲ್ಲರೂ ಕೊಡುವುದು ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ಬದುಕಬೇಕಾಗುತ್ತೆ. ಒಂದ್ ವೇಳೆ ಬ್ರಿಟಿಷರು ಇದ್ದಿದ್ರು ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳಿ ಮಕ್ಕಳೇ, ನೀವೆಲ್ಲ ಮಕ್ಕಳೇ ಕಲ್ಪನೆ ಮಾಡಿ. ಬ್ರಿಟಿಷರು ಇದ್ರು ಅಂತ ಕಲ್ಪನೆ ಮಾಡ್ಕೊತ ಈ ಕೂತ್ಕೊಂಡು ಅಲ್ಲೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ. ಪ್ರಧಾನಿಯಿಂದ ಹಿಡಿದು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಮಾತಾಡ್ತಾರೆ. ಯಾವ ರೀತಿ ಮಾತಾಡ್ತಾರೆ? ಒಂದು ಕಾಲ ಕಸವಾಗಿ ಮಾತಾಡ್ತಾರೆ. ಹೌದು, ಇಂಥ ತಾಯಂದಿರು ಗಾಂಧಿ ಕಾಲದಲ್ಲಿ ಅಹಿಂಸಾ ಚಳವಳಿಯಿಂದ ಒಂದು ಅಸ್ತ್ರ ಇತ್ತಲ್ಲ, ಅದು ನಮ್ಮ ಹೆಣ್ಮಕ್ಳಿಂದಲೇ ಬಂದಿದ್ದೋದು. ತನ್ನ ಮನೇಲಿ ತಂದೆ ಒಂದು ಪೆಟ್ಟು ಕೊಟ್ಟಾಗ ಮೌನವಾಗಿ ಅದನ್ನ ಮುನಿಸ್ಕೊಂಡು ಎದುರಿಸುವಂಥದ್ದು, ಅಥವಾ ಗಂಡ ಹೊಡೆದಾಗ ಅವನ ಹಿಂದಿಗೆ ಹೊಡೆಯಕ್ಕಾಗಲ್ಲ. ಅದನ್ನ ಏನ್ ಮಾಡಿದ್ರು? ಮೌನ ಪ್ರತಿಭಟನೆ ಮಾಡ್ಬೇಕು. ಗಾಂಧಿಗಾಗಿ ಅಭಾವ ಅದು. ನಾವು ಸ್ವಾತಂತ್ರ್ಯ ತಗೋಬೇಕಾದ್ರೆ ಬಡಿ ಬಡಿ ಕಡೆಯಿಂದ ತಗೊಳಕ್ ಆಗಲ್ಲ. ಯಾವ್ದ್ರಿಂದ ತಗೋಬಹುದು ನಾವು? ಅಹಿಂಸಾ ಅಸ್ತ್ರದಿಂದ ತಗೊಂಡು. ಅದ್ರ ನಡುವೆ ಸುಭಾಷ್ ಚಂದ್ರ ಬೋಸ್ ತಮ್ಮ ತೋರಿಸ್ತಾರೆ.
ಆ ಭಗತ್ ಸಿಂಗ್ ತಂದು ಸೇರಿಸ್ತಾರೆ. ಇವರು ಸುಭಾಷ್ ಚಂದ್ರ ಬೋಸ್ನು ಓದ್ಕೊಳಲ್ಲ, ಅವ್ರಿಗೆ ಭಗತ್ ಸಿಂಗು ಬೇಕಾಗಿಲ್ಲ, ರಾಜಕಾರಣ ಬೇಕಷ್ಟೇ. ನಾವೆಲ್ಲ ರಾಜಕೀಯ ಗುಲಾಮರಾಗಿರೋಂಥವ್ರಿ. ನೀವು ಹಾಕಂತ ಓಟು ಪ್ರಜೆ ಪ್ರಭು, ನೀವು ಪ್ರಭುಗಳು. ಅಲ್ಲೋಗಿ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋತೀರಿ. ಅಲ್ಲಿ ಮಾತ್ರ ಸಂವಿಧಾನದಲ್ಲಿ ಪ್ರಜಾ ಪ್ರಭು. ಆದ್ರೆ ನಿಮ್ದೇನಾದ್ರು ಒಂದು ಕೆಲಸ ಹಾಕ್ಬೇಕು, ಅವನು ಹೋಗಿ ಅವ್ನ ಕಾಲು ಬೋದಕ್ಕೆ ನಿಂತಿರ್ತಾರೆ, ಕೈ ಕಟ್ಕೊಂಡು ನಿಂತಿರ್ತಾರೆ. ಇದು ಪ್ರಜಾಪ್ರಭುತ್ವ. ಇದು ನಿಮ್ಗೇನು ಅನ್ಸಲ್ದೇನ್ರಿ? ಇದನ್ನ ಯಾಕೆ ಹೇಳ್ತಾ ಇದ್ರಿ ಅಂತಂದ್ರೆ, ಪ್ರಜಾಪ್ರಭುತ್ವವನ್ನ ಏನು ಅಂತ ನಾವು ಅರ್ಥ ಮಾಡ್ಕೊಳ್ದೆ ಹೋದ್ರೆ, ನನ್ನ ಸಮಾಜದಲ್ಲಿ, ನನ್ನ ಊರಿನಲ್ಲಿ ನನ್ಗೆ ಏನಾಗ್ಬೇಕು ಅವ್ರ ಕಡೆಯಿಂದ ಕೆಲಸ, ನಾನು ಓಟನ್ನು ನೀವು ಕೊಟ್ಟಿದ್ದೀನಿ. ಅವ್ನು ಗೆಲ್ಲೋನ್ ಯಾರ ಗೆದ್ಕೊಂಡು ನಾನು ಓಟ್ ಕೊಟ್ಟಿದ್ದೀನಿ. ಈಗ ಒಬ್ಬ ಅಂತ ತನ್ನ ಅಧಿಕಾರ ಸ್ಥಾನದಲ್ಲಿ ಅಂಥವ್ರು ನಿಮ್ಮ ಮಾತು ಕೇಳಬೇಕು. ಏನಾಗ್ತದೆ ಉಪನ್ಯಾಸ? ಕೈ ಕಟ್ಕೊಂಡು ನಿಂತ್ಕೊತಾ ಇದ್ದೀವಿ. ಜೀವ ವಿಚಾರ ಕಾಲ್ಗೂ ಬಿಡಿಸಿ ಡಿಕ್ಟೇಟರ್ ಇಂತ ಕಡೆಯಾದಂತಹ ವ್ಯವಸ್ಥೆ ಬದುಕ್ತಾ ಇದ್ವಿ. ಇದಕ್ಕೆ ಕಾರಣ ನಮ್ಮನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇಲ್ಲೇನೋ ಹಿಂದೂ ನಾವೆಲ್ಲ ಒಂದು ಅನ್ನೋದು ಯಾರಿಗೆ ಅಂತಂದ್ರೆ, ಇಲ್ಲೇನೋ ಮುಸ್ಲಿಮರೇ ದಾರಿ ತೋರ್ಸು. ಯಾರು ಅವರು ಕೂಡ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಇರೋದು ಬಂದ್ ಆಗಿದೆ. ಬರುವಾಗ ಏನ್ ಮಾಡ್ತಿದ್ರು? ಕಚ್ಚೆ ಕಾಯ್ತಿದ್ರ. ಈ ದೇಶನ ರೋಲ್ ಮಾಡ್ತಿದ್ರಲ್ಲ, ಅವ್ರು ಕಚ್ಚೆ ಕಾಯ್ತಿದ್ರು. ಮೊಘಲರು ಬಂದ್ರು, ಡಚ್ಚರು ಬಂದ್ರು, ಪೋರ್ಚುಗೀಸ್ ಬಂದ್ರು, ಬ್ರಿಟಿಷರು ಬಂದ್ರು. ನಮ್ಮ ದೇಶ ಪುರಾತನದಲ್ಲಿ ಬಹಳ ಸಮೃದ್ಧವಾಗಿತ್ತು ಅಂತ ಅನ್ನೋ ಜನ, ಆ ಸಮೃದ್ಧತೆಯಲ್ಲಿ ಅಲ್ಲಿ ಬರೋ ಮೂರು ಮತ್ತೊಂದು ಜನನೇ ಇವ್ರ ಕೈಲಿ ಎದುರಿಸಕ್ಕಾಗಲ್ಲ. ಏನು ಇಡೀ ಅರಬ್ ಕಂಟ್ರಿಲಿದ್ದ ಮುಸ್ಲಿಮರಲ್ಲಿ ಒಡೆ ಬಂದಿದ್ರ? ಬಂದಾಗ ಅವ್ರ ವ್ಯವಹಾರಕ್ಕೆ ಕೆಲವು 100 ಜನ ಬಂತು. ಇಲ್ಲಿ ಕೋಟಿ ಕೋಟಿಗಳ ಜನ ಇದೆ. ಹೇಗೆ ಅವ್ರ ಅಸ್ತಿತ್ವ ಪಡ್ಕೊಂಡ್ರು? ವ್ಯಾಪಾರಕ್ಕೆ ಅಂತ ಬ್ರಿಟಿಷರು ಬಂದ್ರು, ಕೆಲವೇ 100 ಜನ ಬಂದರು. ಹೆಂಗ ಅವ್ರ ಅಸ್ತಿತ್ವ ಪಡ್ಕೊಂಡು 300 ವರ್ಷ ಆಡಿದ್ರು? ನಾವು ಅವ್ರ ಮೇಲೆಲ್ಲ ಬೆರಳು ತೋರಿಸ್ಬೇಕಾದ್ರು. ನಮ್ಮ ಮೇಲೆ ನಾನು ತೋರಿಸ್ತಾ ಇದ್ದೇನೆ, ಅವ್ನು ಸರಿ ಇಲ್ಲ ಅಂತ FIR ಡೈರಿ ತೋರಿಸ್ತಿದ್ದೆ. ನಮಗೆ ಅಂದ್ರೆ ಈ ಅನೈಕ್ಯತೆ ಅನ್ನೋದು ಸಾವಿರಾರು ವರ್ಷಗಳಿಂದಲೂ ಕೂಡ ಈ ದೇಶದಲ್ಲಿತ್ತು. ಯಾವತ್ತೂ ಕೂಡ ಒಂದು ದೇಶವಾಗಿ ಬಂದಿರಲಿಲ್ಲ. ಅದೇನಾರ ಒಂದು ದೇಶವಾಗಿ ಒಂದು ಚೌಕಟ್ಟು ಸಿಕ್ಕಿದ್ರೆ ಬುದ್ಧನ ಕಾಲದಿಂದ 1200 ವರ್ಷಗಳು ಅಶೋಕ ನಂತರ ಬಂದಂತಹ ಕೆಲವು ರಾಜರುಗಳು, ಗುಪ್ತ ಸಾಮ್ರಾಜ್ಯಗಳು, ಅವರು ಒಂದು ಚೌಕಟ್ಟನ್ನು ಕೊಟ್ಟಿದ್ದು, ರಾಜಕೀಯಕ್ಕೆ ಒಂದು ಚೌಕಟ್ಟು ಕೊಟ್ಟಿದ್ದು. ಅದರ ನಂತರ ಮತ್ತೆ ಬೌದ್ಧ ಧರ್ಮ ಬೇಕಾಯ್ತು. ಇನ್ಯಾರ ಬಂದ್ರು ಅಷ್ಟೊತ್ತಿಗೆ ಮಗದ್ರು ಬಂದ್ರು, ಬ್ರಿಟಿಷರು ಬಂದ್ರು. ನೀವು ಗಲಾಟೆ ಬಿಡ್ಲಿಲ್ಲ. ಯಾಕೆ ಕೆಲವೇ 1000 ಜನ ಕೋಟಿ ಜನ ಯಾಕೆ ಹತ್ತಿಸ್ತಿಲ್ಲ? ನಮ್ಮ ಅನೈಕ್ಯತೆ. ಬಾಡಿಗೆ ಬಂಟ ಎಂದಾದರೂ ಸೇವಕನಾಗಬಲ್ಲನೆ ಅಂತ. ಬಾಡಿಗೆ ಬಂಟ ಎಂದಾದರೂ ಸೇವಕನಾಗಬಲ್ಲೆ ಅಂದ್ರೆ, ಒಬ್ಬ ಅಲ್ಲೆಲ್ಲ ಆಕಾಶದಲ್ಲವನೆ, ಒಬ್ಬ ಅವನ ಪಾದದ ಕೆಳಗವನು. ಈ ಪಾದದ ಕೆಳಗರನ್ನ ನೀನೊಬ್ಬ ಸೇವಕ, ನೀನು ಇಲ್ಲಿ ಸೇವೆ ಮಾಡಿ ಅಂತ ಸೇವೆ ಮಾಡ್ತಾನ. ನಿನ್ ಪಕ್ಕದಲ್ಲಿ ತೋರಿಸಿ, ನೀನು ಒಬ್ಬ ನನ್ನ ಸ್ನೇಹಿತ ಕಣೆಯ, ನೀನು ಈ ಊರ್ ನನ್ನ ಕಡೆಯ, ನೀನು ಈ ತುಮಕೂರು ನನ್ನ ಕಡೆಯ, ಕ್ಯಾಸಂದ್ರ ನನ್ನ ಕಡೆಯ, ಅಥವಾ ಈ ದೇಶದ ಕಡೆಯ ಅಂತ ಪ್ರೀತಿಯಿಂದ ನಮ್ಮಲ್ಲಿ ಸಾಮರಸ್ಯ ಇದ್ದಿದ್ರೆ ಸಾವಿರಾರು ವರ್ಷಗಳು ಹೊರಗಡೆಯಿಂದ ಬಂದ ರಮಣ ಕಲ್ಪಿತಾನ. ನಮ್ಮ ನ್ಯೂನತೆಗಳನ್ನು ಬಚ್ಚಿಟ್ಟು ಯಾರ ಮೇಲೆ ಬೆರಳು ತೋರಿಸ್ತಾ ಇದೆ. ಇದು ದೊಡ್ಡ ಸಮಸ್ಯೆ. ನೀವು ಇತಿಹಾಸ ನಿರ್ಮಾಣ ಮಾಡೋಕ್ಕಾಗಲ್ಲ. ನೀವೇನಾದ್ರೂ ಇತಿಹಾಸವನ್ನ ನಿರ್ಮಾಣ ಮಾಡಲೇಬೇಕು ಅನ್ನೋದಾದ್ರೆ ಫಸ್ಟ್ ಇತಿಹಾಸವನ್ನು ಚೆನ್ನಾಗಿ ಓದ್ಕೊಡಿ. ಅದನ್ನ ಕಿವೇ ಕೇಳಿ. ಯಾಕೆ ಹೇಳ್ತಾ ಇದ್ದಂದ್ರೆ, ನಮ್ಮ ಇತಿಹಾಸ ಗದ್ದೆದೆ. ಅಲ್ಲೂ ಕೂಡ ಒಳ್ಳೆಯ ಇತಿಹಾಸ ಇಲ್ಲ, ಕೆಟ್ಟ ಇತಿಹಾಸ ಇರೋದು. ನಾನು ಓದಿದ್ದು ಅದೇ ಇತಿಹಾಸ, ಕೇವಲ ಓದಿದ್ದು ಅದೇ ಇತಿಹಾಸ,
ಅದು ಇಲ್ಲಿರೋ ಎಲ್ಲ ಓದಿರೋದು ಅದೇ ಇತಿಹಾಸ, ನೀವು ಓದ್ತಾ ಇರೋದು ಅದೇ ಇತಿಹಾಸ. ನಿಜವಾದ ಇತಿಹಾಸ ನಾವು ಬೇರೆ ಬೇರೆ ಕಡೆ ಹುಡುಕೊಂಡಾಗ ಈ ದೇಶಕ್ಕೆ ಮಾನಸಿಕ ದಾರಿದ್ರ್ಯ, ಅಪನಂಬಿಕೆಗಳು, ಮೇಲು ಕೀಳಿನ ವ್ಯವಸ್ಥೆಗಳು, ಇವು ಈ ದೇಶದ ದುರಂತ. ಈ ಕ್ಷಣಕ್ಕೂ ಕೂಡ ಅಲ್ಲೆಲ್ಲೋ ಕೂತ್ಕೊಂಡು ಹುಚ್ಚನಾಗ ಆಡೋ ಒಬ್ಬ ಟ್ರಂಪ್ ನೋಡಿದ್ರಿ, ವೆನೆಜುವೆಲಾ ಮುತ್ಕೊಂಡು ಆಯ್ತಾ. 100 ಸರಿಯ ಯಾವ್ದು ಪಾಕಿಸ್ತಾನದ ಇದಕ್ಕೆ ಆಗಿತ್ತು, ಕಾಶ್ಮೀರದ ಒಂದು ಇದ್ರೊಳಗೆ 21 ಜನ ಒಂದೇ ಸರಿ ಟೆರರಿಸ್ಟ್ ಹೊರಲಾಗ್ತಾ ಇದ್ದಾರೆ. ಕಿಂದೂರು ಅದಕ್ಕೆ ನಮ್ಮಲ್ಲಿ ಹೋದ್ರು, ಸೈನ್ಯ ಮುಗಿಸಿದ್ರು, ಏನೋ ಒಂದಷ್ಟು ಅವ್ರನ್ನ ಇದು ಮಾಡಿದ್ರು, ತಣ್ಣ ಮಾಡಿದ್ರು ತಿಳಿದ್ರು. ಒಂದು ಸರಿ ನಾನ್ ನಿಲ್ಲಿಸ್ತೇನೆ ಅಂತ ಟ್ರಂಪ್ ಪಡ್ಕೊತಾನೆ. 150 ಕೋಟಿ ಜನಸಂಖ್ಯೆ ಇರತಕ್ಕಂತ ಈ ದೇಶದ ಉನ್ನತ ಹುದ್ದೆ ಇರುವಂತ ಒಬ್ಬ ವ್ಯಕ್ತಿ ಅವ್ರು ಬೇಡ್ಕೊಂಡ್ರು ನಾವು ವಾಪಸ್ ತಗೊಂಡಿದ್ದೀವಿ ಅಂತ ಒಂದು ಮಾತನ್ನು ಹೇಳಕ್ಕಾಗಿಲ್ಲ. 78 ವರ್ಷಗಳಾಗೋಗಿದೆ ಸ್ವಾತಂತ್ರ್ಯ ಸಂಘ. ಇದನ್ನ ಅಂತ ಒಬ್ಬ ಹುಚ್ಚನ್ನು ಎದುರಿಸ್ತಾ ಇದ್ದಾರೆ. ಚೈನಾ ಒಂದೇ ಜಗತ್ತಿನಲ್ಲಿ ಇವತ್ತು ಎದುರಿಸ್ತಾ ಇಲ್ಲ, ಯಾರು ಆಗ್ತಾ ಇದೆ. ಎದುರೇಟ್ ಕೊಟ್ಟರು ಚೈನಾ ಒಂದೇ. ನಾವು ಈ ನಾಯಿ ಯಾವ್ದಾದ್ರು ನಾಯಿ ಬಂದಾಗ ಬಾಲಾಡಾಡ್ಸೋಲ್ಲ ಆಗ್ತೀವಿ. ಇದು ಪ್ರಜಾಪ್ರಭುತ್ವ. ಒಂದು ದೇಶದ ಆತ್ಮಸಾಕ್ಷಿ, ಆತ್ಮಗೌರವ ಅದನ್ನ ಕಾಪಾಡಬೇಕಾದಾಗ ಪ್ರಜೆಯ ಪಾತ್ರ ಬಹಳ ದೊಡ್ಡದಿರ್ತದೆ. ನಾನು ಅದು ಸಾರಾಂಶ ಹೇಳ್ಬಿಟ್ಟೆ, ಓದ್ಬೇಕು ಅನ್ಕೊಂಡು ನೋಡಿ ನನಗೆ ಓದಕ್ಕಾಗ್ತದೆ. ನಾನು ಅದು ಅಲ್ಲಿರೋದು ನಾನು ಹೇಳ್ಬೇಕು. ಸಾರಿ ಮುಂದುವರ್ತೀನಿ. ಯಾವುದೇ ಒಂದು ಊರಲ್ಲಿ ತಳ ಸಮುದಾಯಕ್ಕೆ ಸೇರಿದವರು ಯಾರಾದರೂ ಆ ಊರಿನ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದರು ಅಂದರೆ ಅದು ಜಾತಿ ಗಲಭೆಗೆ ತಿರುಗುತ್ತದೆ. ನಿಜವಾ? ಪ್ರವೇಶ ತಡೆದು ದೌರ್ಜನ್ಯ ಎಸಗಿದರು ಅಂದ್ರೆ ಯಾಕೆ ಹೀಗೆ ಮಾಡಿದಿರಿ ಎಂದು ಕೇಳಿದರೆ, ಈ ಹಿಂದೆ ಈ ರೀತಿ ಇರ್ಲಿಲ್ಲಪ್ಪ, ಅವರು ನಾವು ಅಣ್ಣ ತಮ್ಮಂದಿರಂತೂ ಇದ್ದವು. ನೋಡಿ ಮಾತು ಹೆಂಗಿದೆ ಅಂತ. ಅಣ್ಣ ತಮ್ಮಂದಿದ್ದವು, ಅವರಷ್ಟಕ್ಕೆ ಅವರಿದ್ದರು, ನಮ್ಮಷ್ಟಕ್ಕೆ ನಾವಿದ್ದು. ಇದು ಪರಿಭಾಷೆ. ನಾವು ಹೌದು, ಸೋಗಲಾಡಿ ಭಾಷೆ. ಅವರಷ್ಟಕ್ಕೆ ಅವರಿದ್ರು, ನಮ್ಮಷ್ಟೇ ನಟು. ಅವರಷ್ಟಕ್ಕೆ ಅಂದ್ರೆ ಯಾರು ಪಾಕಿಸ್ತಾನದ ಮೂಲ ನಿವಾಸಿಗಳು. ಇವತ್ತ್ಯಾರು ನೀವು ದಲಿತ ಅಂತ ಅಂತೀರಿ, ಈ ದೇಶದ ಮೂಲ ನಿವಾಸಿಗಳು. ಒಂದು ಮರದ ಬೇರಿದೆಯಲ್ಲ, ಆ ಮರದ ಬೇರು ಉಳಿದವರೆಲ್ಲ ಟೊಂಗೆಗಳು, ಕಾಂಡ ಟೊಂಗೆಗಳು. ಈ ವಾಸ್ತವ ಸತ್ಯ ನಾವು ಮತ್ತೆ ಅರ್ಥ ಮಾಡ್ಕೋಬೇಕು. ನಾವು ದ್ರವಿಡಿಯನ್ಸ್ ಅಂತ ಹೇಳ್ತೀವಿ. ಯಾರು ದ್ರವಿಡಿಯನ್ಸ್? ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಆಂಧ್ರ ಮತ್ತೆ ಕೇರಳ, ಇವು ಮೂಲ ಆದಿ ದ್ರಾವಿಡರು. ಯಾರು ಅಲ್ಲ. ಅಲ್ಲೆಲ್ಲ ಉತ್ತರ ಭಾರತದಲ್ಲಿ ಅಲ್ಲಲ್ಲೇ ಚೆಲುವಾಗಿರುವ ಒಂದಷ್ಟು ದ್ರಾವಿಡರು ಸೇರ್ಕೊಂಡಿರ್ಬೋದು. ಇನ್ನು ಹೊರಗಡೆಯಿಂದ ಇರಾನ್ ಮತ್ತು ಪರ್ಷಿಯಾದಿಂದ ಬಂದವರು ಹೋದಾರಲ್ಲ, ಇವತ್ತು ದೇಶದಲ್ಲಿ ಅವರು ರಾಜ್ಯಭಾರ ಮಾಡ್ತಾರೆ. ಇಲ್ಲಿ ಇಡೀ ದಕ್ಷಿಣ ಭಾರತ ಗುಲಾಮ. ಯಾಕಾಗುತ್ತೆ? 150 ಕೋಟಿ ಜನ ಅಂತ ನಾವು ಹೇಳ್ತೀವಿ, ಒಂದೇ ದೇಶ ಅಂತ ಹೇಳ್ತೀವಿ. ರಾಜ್ಯಕ್ಕೆ ತನ್ನದೇ ಆದಂತಹ ಒಂದು ಅಸ್ತಿತ್ವ ಇದೆ ಅಂತ ಹೇಳ್ತೀವಿ. ಎಲ್ಲಿದೆ? ಇದನ್ನು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ.